ವೆಲ್ಕಮ್ ಟು ಸತ್ಯ ಕನೆಕ್ಷನ್. ಐ ಆಮ್ ಕೃಷ್ಣ ಫ್ರಮ್ ಬ್ಯಾಂಗ್ಳೂರ್. ಬೆಂಗಳೂರಿನ ನಾಗರಬಾವಿ 3ನೇ ಬ್ಲಾಕ್ನಲ್ಲಿನ ಜ್ಞಾನಸೌಧ ಸಭಾಂಗಣದಲ್ಲಿ ಉತ್ತರ ಕರ್ನಾಟಕ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಸಂಕ್ರಾಂತಿ ಸಮ್ಮಿಲನ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಸುಂದರ ಸಮಾರಂಭದಲ್ಲಿ ಪರಮಪೂಜ್ಯ ಅನಂತಶ್ರೀ ವಿಭೂಷಿತ ಶಿವ ಸುಜ್ಞಾನ ತೀರ್ಥ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದು, ಸಂಘದ ಅಧ್ಯಕ್ಷ ನಾಗೇಂದ್ರ ಜಿ ಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು. ಶಿವಣ್ಣ ಬಡಗೇರ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ವಿಶ್ವಕರ್ಮ ನಿಗಮದ ಮಾಜಿ ಅಧ್ಯಕ್ಷ ಬಾಬು ಪತ್ತಾರ್, KR ಬಡಿಗೇರ್, ವಸಂತ ದೇಪುರ, ಶ್ರೀಮತಿ ಲಕ್ಷ್ಮೀಬಾಯಿ ಅಳಿಸಾಗರ, ಕೃಷ್ಣಮೂರ್ತಿ ಮಾಯಾಚಾರ್ ಮುಂತಾದವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳು ಪರಮ ಪೂಜ್ಯರನ್ನು ಸನ್ಮಾನಿಸಿ ಗೌರವಿಸಿದರು. ವೇದಿಕೆ ಗಣ್ಯರನ್ನು ಮಹಾಸ್ವಾಮೀಜಿಗಳು ಸನ್ಮಾನಿಸಿ ಆಶೀರ್ವದಿಸಿದರು. ವಿಶೇಷ ಸನ್ಮಾನಿತರಾದ ಮೌನೇಶ್ವರ ಗೋಡೆಗೇರಿ ದಂಪತಿ ಹಾಗೂ ಮಾರುತಿ ಎಚ್ ಸೋನಾರ್ ದಂಪತಿಗಳನ್ನು ಪರಮಪೂಜ್ಯ ಶ್ರೀಯವರು ಸನ್ಮಾನಿಸಿ ಗೌರವಿಸಿದರು. ಈ ವೇಳೆಯಲ್ಲಿ ಸಂಘದ ಕ್ಯಾಲೆಂಡರ್ ಬಿಡುಗಡೆಗೊಳಿಸಲಾಯಿತು. ಹೆಚ್ಚು ಅಂಕ ಪಡೆದ ಸಮುದಾಯಕ್ಕೆ ಕೀರ್ತಿ ತಂದ ವಿದ್ಯಾರ್ಥಿಗಳನ್ನು ಗುರುತಿಸಿ ಸನ್ಮಾನಿಸಿ ಪುರಸ್ಕರಿಸಲಾಯಿತು. ಸಂಘದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಮಹಾರುದ್ರಪ್ಪ, ಮನುವಾಚಾರ್ಯ ಮತ್ತಿತರರು, ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ ಸದಸ್ಯರು, ಸಾಮಾನ್ಯ ಸದಸ್ಯರು ಮತ್ತು ಕುಟುಂಬ ವರ್ಗದವರು, ಸ್ನೇಹಿತರು, ಅಭಿಮಾನಿಗಳು, ಹಿತೈಷಿಗಳು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ದೊಡ್ಡದಾದಂತ ಸ್ಥಾನ ಇದೆ. ಇವತ್ತು ನಾವು ಏನು ವಿಶ್ವಕರ್ಮ ಏನು ಮಹಾ ಅಂತ ಅನ್ಕೊಳ್ಳೋ ಹಾಗಿಲ್ಲ. ವೇದದಲ್ಲಿ ನಿರ್ಣಾಯಕವಾಗಿರ್ತಕ್ಕಂಥ ಸ್ಥಾನಮಾನಗಳೇನಾದ್ರೂ ಇದ್ರೆ ವಿಶ್ವಕರ್ಮನಿಗೆ ಇರ್ತಕ್ಕಂಥದ್ದಿದೆ. ವಿಶ್ವಕರ್ಮ ಅಂತಕ್ಕಂಥ ಪದ ಅದು ಪಾಣಿನಿ ಮಹರ್ಷಿ ಸಿದ್ಧಾಂತ ಕೌಮುದಿಯಲ್ಲಿ ಆ ಪದಕ್ಕೆ ವ್ಯುತ್ಪತ್ತಿಯನ್ನ ಹೇಳ್ತಾನೆ, ಅರ್ಥ ಹೇಳ್ತಾನೆ. ವಿಶ್ವಕರ್ಮ ಅಂದ್ರೆ ಏನು ಅಂತ. ವಿಶ್ವಂ ಕೃಷ್ಣಂ ಕರ್ಮ ಕ್ರಿಯಾ ವ್ಯಾಪಾರೋ ಯಸ್ಯ ಸ ವಿಶ್ವಕರ್ಮ. ವಿಶ್ವಂ ಜಗತ್ತಿನಲ್ಲಿರ್ತಕ್ಕಂಥ, ಕೃಷ್ಣಂ ಸಮಸ್ತವಾಗಿರ್ತಕ್ಕಂಥ, ಕರ್ಮ ಕ್ರಿಯಾ ವ್ಯಾಪಾರೋ ಎಲ್ಲ ಕರ್ಮ ಕ್ರಿಯೆಗಳಿಗೆ ಯಾರು ಕಾರಣಕರ್ತನಾಗಿದ್ದಾನೋ ಯಸ್ಯ ಸ ವಿಶ್ವಕರ್ಮ, ಅವನೇ ವಿಶ್ವಕರ್ಮ ಅಂತಕ್ಕಂಥದನ್ನ ವಿಶ್ವಕರ್ಮ ಪದದ ವ್ಯುತ್ಪತ್ತಿ ಹೇಳುತ್ತೆ, ಅರ್ಥ ಹೇಳುತ್ತೆ. ಇಲ್ಲಿ ಮುಖ್ಯವಾದಂತ ಅಂಶ ಏನು ಅಂತಂದ್ರೆ ವಿಶ್ವಂ ಕೃಷ್ಣಂ, ಜಗತ್ತಿನಲ್ಲಿರ್ತಕ್ಕಂಥ ಸಮಸ್ತ ಕ್ರಿಯೆಗಳು ಅಂದ್ರೆ ಯಾವ್ದು ಗೊತ್ತಾ? ಕೇವಲ ನಾವು ಪಂಚಶಿಲ್ಪಗಳು ಅಂತ ತಿಳ್ಕೊಳ್ಬಾರ್ದು. ಅಲ್ಲಿ ಸಮಸ್ತ ಕ್ರಿಯೆಗಳು ಅಂತ ಅಂದಾಗ ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ, ಅನುಗ್ರಹಗಳೇ ಮೊದಲಾಗಿರ್ತಕ್ಕಂಥ ಸಮಸ್ತ ಕ್ರಿಯೆಗಳಿಗೆ ಯಾರು ಕಾರಣಕರ್ತನಾಗಿದ್ದಾನೋ ಅವನೇ ವಿಶ್ವಕರ್ಮ ಅಂತಕ್ಕಂಥದ್ದಾಗಿ ಆ ವಿಶ್ವಕರ್ಮ ಪದದ ಅರ್ಥ. ಯಾಕೆ ನಾವು ಅದನ್ನು ಹೇಳ್ತಾ ಇದ್ದೇವೆ ಅಂತಂದ್ರೆ ಅಂತ ನಿರಾಕಾರ ಪರಮಾತ್ಮನಿಂದ ನಾವು ಬಂದಿರ್ತಕ್ಕಂಥವ್ರು. ವಿಶ್ವಕರ್ಮನ ಪಂಚಮುಖಗಳಿಂದ, ಅವನ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಅಂತಕ್ಕಂಥ ಪಂಚಮುಖಗಳಿಂದ ಅಲ್ಲಿ ಮನು, ಮಯ, ತ್ವಷ್ಟು, ಶಿಲ್ಪಿ, ವಿಶ್ವಜ್ಞ ಅಂತಕ್ಕಂಥ ಪಂಚ ಬ್ರಹ್ಮರಿಂದ, ಪಂಚ ಋಷಿಗಳು, ಗೋತ್ರ ಋಷಿಗಳು, ನಮ್ಮ ಸಾನಗ, ಸನಾತನ, ಅಹಪೂನಸ, ಪ್ರತ್ನಸ, ಸುಪರ್ಣಸ ಅಂತಕ್ಕಂಥ ಪಂಚ ಋಷಿಗಳಿಂದ ನಾವು ಬಂದಂತವ್ರು. ಆ ಋಷಿಗಳು 5 ವೇದಗಳನ್ನೂ ಕೂಡ ಅಧ್ಯಯನ ಮಾಡ್ತಕ್ಕಂಥವ್ರು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಪ್ರಣವ ವೇದ. ಅದಕ್ಕೆ ಪರಂಪರೆಯ ಶಾಖೆ ಇದೆ ಬಂಧುಗಳೇ. ಮನು ಪರಂಪರೆಯವರು ಋಗ್ವೇದವನ್ನ ಅಧ್ಯಯನ ಮಾಡಬೇಕು ಅಂತ ಇದೆ. ಅವರು ಅಯಸ್ಸ ಶಿಲ್ಪ, ಕಬ್ಬಿಣದ ಶಿಲ್ಪ ಮಾಡಬೇಕು ಅಂತ ಇದೆ ಮನು ಪರಂಪರೆಯವರು. ಸಾನಗ ಗೋತ್ರದವರು, ಸನಾತನ ಗೋತ್ರ, ಮಯಬ್ರಹ್ಮನ ಪರಂಪರೆಯವರು, ಅವರು ಸನಾತನ ಗೋತ್ರದವರು. ಅವರು ಯಜುರ್ವೇದವನ್ನ ಅಧ್ಯಯನ ಮಾಡಬೇಕು ಅಂತ ಇದೆ. ಅವರು ಕಾಷ್ಟ ಶಿಲ್ಪವನ್ನು ಮಾಡಬೇಕು ಅಂತ ಇದೆ. ಅದೇ ರೀತಿಯಾಗಿ ಮನು, ಮಯ, ತ್ವಷ್ಟು ಪರಂಪರೆಯವರು, ಅವರು ಅಹಬೋರಸ ಗೋತ್ರದವರು ಸಾಮವೇದವನ್ನ ಅಧ್ಯಯನ ಮಾಡಬೇಕು, ಕಾಂಶ ಶಿಲ್ಪವನ್ನ, ಎರಕದ ಶಿಲ್ಪವನ್ನ ಮಾಡಬೇಕು ಅಂತ ಇದೆ. ಅದೇ ರೀತಿಯಾಗಿ ಮನುಮಯ ತ್ವಷ್ಟು ಶಿಲ್ಪಿ ಬ್ರಹ್ಮನ ಪರಂಪರೆಯವರು, ಪ್ರತ್ನಸ ಋಷಿ ಅಂತ ಗೋತ್ರದವರು, ಅವರು ಅಥರ್ವಣ ವೇದವನ್ನ ಅಧ್ಯಯನ ಮಾಡುತ್ತಾ ಅವರು ಪಾಷಾಣ ಶಿಲ್ಪ ಅಂದ್ರೆ ಶಿಲಾಶಿಲ್ಪವನ್ನು ಮಾಡಬೇಕು ಅಂತ ಇದೆ. ಅದೇ ರೀತಿಯಾಗಿ ಸುಪರ್ಣಸ ಗೋತ್ರದವರು ಮನು, ಮಯ, ತ್ವಷ್ಟು, ಶಿಲ್ಪಿ, ವಿಶ್ವಜ್ಞ ಬ್ರಹ್ಮನಿಂದ ಬಂದಂತ ಆ ನಮ್ಮ ವಿಶ್ವಜ್ಞ ಬ್ರಹ್ಮನಿಂದ ಬಂದಂತ ಆ ಗೋತ್ರದವರು, ಪ್ರತ್ನಸ ಗೋತ್ರದವರು,
ಸುಪರ್ಣಸ ಗೋತ್ರದವರು, ಅವರು ಪ್ರಣವ ವೇದವನ್ನ ಅಧ್ಯಯನ ಮಾಡಬೇಕು ಅಂತ ಇದೆ. ಪ್ರಣವ ವೇದ ಈಗ ಉಪಲಬ್ಧಿ ಇಲ್ಲ ಬಂಧುಗಳೇ. ಯಜುರ್ವೇದದಲ್ಲಿ ಎರಡಿದೆ, ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ. ಆ ಶುಕ್ಲ ಯಜುರ್ವೇದಕ್ಕೆ ತತ್ಸಮಾನವಾಗಿರ್ತಕ್ಕಂಥದ್ದೇ ಪ್ರಣವ ವೇದ. ಬಹುಶಃ ಬಂಧುಗಳೇ, ನಿಮಗೆ ಮತ್ತೊಂದು ವಿಚಾರವನ್ನ ನಾವು ನಿಮ್ಮ ಗಮನಕ್ಕೆ ತರ್ತೇವೆ. ನಮ್ಮ ಶಿವಾತ್ಮಾನಂದ ಸರಸ್ವತಿ ಮಹಾಸ್ವಾಮಿಗಳವರು 5ನೇ ವೇದವನ್ನು ಕೂಡ ವೇದದಿಂದ ಹೊರತೆಗೆದು ಪಂಚವೇದ ಸಂಹಿತಾ ವೇದ ಭಗವಾನ್ ಅಂತಕ್ಕಂಥ ಪುಸ್ತಕವನ್ನ ಮಾಡಿದ್ದು ನಿಮಗೆಲ್ಲ ಗೊತ್ತು ಅಂತ ಕಾಣುತ್ತದೆ. ಬಹುಶಃ ಅಂತ ಹೆಮ್ಮೆ ಏನಾದರೂ ಅವರಿಗಿದ್ರೆ ವೇದಗಳ ಮತ್ತೆ ಒಂದು ಪರಿಷ್ಕರಣೆ ಮಾಡಿ ಹೊರಕೊಟ್ಟಂತ ಯಾರಾದ್ರೂ ಒಬ್ಬರ ಸಮರ್ಥ ನಮ್ಮಲ್ಲಿ ಸ್ವಾಮಿಗಳವರಿದ್ರೆ ಅದು ನಮ್ಮ ಶಿವಾತ್ಮಾನಂದ ಸರಸ್ವತಿ ಸ್ವಾಮಿಗಳವರಿಗೆ ಸಲ್ಲುತ್ತೆ. ಅವರು ಕೂಡ ಉತ್ತರ ಕರ್ನಾಟಕದವರು, ಪೂರ್ವಾಶ್ರಮದ ಶಿವಣ್ಣ ಮಸಳಿಯವರ ಮಗ ಅಂತ ಕೂಡ ನೀವೆಲ್ಲ ತಿಳ್ಕೊಂಡಿದ್ದೀರಿ. ಅದನ್ನ ಇಲ್ಲಿ ಜ್ಞಾಪಿಸ್ತೇವೆ. ಹಾಗಾಗಿ ಆ 5 ವೇದಗಳನ್ನು ಕೂಡ ಅಧ್ಯಯನ ಮಾಡುತ್ತಾ ಪಂಚಶಿಲ್ಪಗಳನ್ನು ಕೂಡ ಲೋಕಾನುಗ್ರಹಕಾರಕಂ ಸ್ಯಾತ್ ಪಂಚವಿಧಂ. ಲೋಕಾನುಗ್ರಹಕಾರಕಂ, ಜಗತ್ತಿನ ಪ್ರತಿಯೊಬ್ಬ ಮನುಷ್ಯನಿಗೆ ಬದುಕಲಿಕ್ಕೆ ಅತ್ಯವಶ್ಯಕವಾಗಿ ಬೇಕಾದಂತ ಸಾಮಗ್ರಿಗಳನ್ನ ನಿರ್ಮಾಣ ಮಾಡತಕ್ಕಂಥ ಪಂಚಶಿಲ್ಪಗಳು. ಅಯೋದಾರುಸ್ತತಾಮ್ರಂ ಪಾಷಾಣಂ ಸ್ವರ್ಣಮೇವಚ. ಅಯಸ್ ಕಬ್ಬಿಣ, ದಾರು ಕಾಷ್ಟಶಿಲ್ಪ, ತಾಮ್ರಂ ಮೂಲಲೋಹಗಳಿಂದ ವಿಗ್ರಹಗಳನ್ನ ಮಾಡ್ತಕ್ಕಂಥದ್ದು, ಪಾಷಾಣಂ ಶಿಲಾಶಿಲ್ಪ, ವಿಗ್ರಹಗಳನ್ನ ಕಲ್ಲಿನಿಂದ ಕೆತ್ತಿ ದೇವಾಲಯಗಳನ್ನು ಕೂಡ ಶಿಲಾಮಯವಾಗಿ ಶಿಲ್ಪಶಾಸ್ತ್ರೋಕ್ತವಾಗಿ ನಿರ್ಮಾಣ ಮಾಡ್ತಕ್ಕಂಥದ್ದು, ಸ್ವರ್ಣಮೇವಚ, ಬಂಗಾರದ ಕೆಲಸವೂ ಕೂಡ. ಇಂಥ ನಿರ್ಣಾಯಕವಾಗಿ ಬಂದಂತ ಪರಂಪರೆಯಲ್ಲಿ ಏನಾದ್ರೂ ಬಂದಂತ ಒಂದು ಸಮುದಾಯ ಇದ್ರೆ ಅದು ವೈಶ್ವಕರ್ಮಣ ಸಮುದಾಯ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನ್ನಿಸ್ತದೆ ಬಂದರೆ. ಬಹುಶಃ ಅಂತಹ ಶಿಲ್ಪ ಪರಂಪರೆ ಇವತ್ತು ಅಂದಿನಿಂದ ಇಂದಿನವರೆಗೆ ಅಮರ ಶಿಲ್ಪಿ ಜಗಣಾಚಾರ್ಯಂತ ಪ್ರಾಚೀನ ಶಿಲ್ಪಿಯಿಂದ ಹಿಡಿದು ಇವತ್ತಿನ ಆಧುನಿಕ ಶಿಲ್ಪಿ ಅರುಣ್ ಯೋಗಿರಾಜ್ ರವರಿಗೆ ಬಂದಿದೆ ಅಂತ ಅಂದ್ರೆ ಅದು ಹೆಮ್ಮೆ ಪಡ್ತಕ್ಕಂಥ ವಿಚಾರ ಅಲ್ವಾ? ಮೊನ್ನೆ ತಾನೇ ಅಯೋಧ್ಯೆಯಲ್ಲಿ ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ಶ್ರೀರಾಮ ಜನ್ಮಭೂಮಿಯಲ್ಲಿ ಆ ಶ್ರೀರಾಮನ ಬಾಲರಾಮನ ಪ್ರತಿಷ್ಠಾಪನೆ ಆಯ್ತಲ್ಲ, ಜಗತ್ ವಿಖ್ಯಾತವಾದಂತ ಕಾರ್ಯಕ್ರಮ. ಬಹುಶಃ ನಾವಂತೂ ಕೂಡ ಅದನ್ನ ನೋಡಿದಾಗ ನಮಗೆ ಅಭೂತಪೂರ್ವ ಅನ್ನಿಸ್ತು. ನಮಗನ್ನಿಸ್ತು, ಹಿರಿಯವರೇನು ನೋಡಿದ್ರು ಏನೋ ಗೊತ್ತಿಲ್ಲ, ಅಷ್ಟು ಸಂಭ್ರಮದ ಕಾರ್ಯಕ್ರಮವನ್ನ ನಮಗನ್ನಿಸ್ತು. ಬಹುಶಃ ಯಾರನ್ನೇ ಕೇಳಿದ್ರು ಇದೇ ಮಾತು ಹೇಳ್ತಾರೆ ಅಂತ ಕಾಣ್ತದೆ, ಅಭೂತಪೂರ್ವ ಅಂತಕ್ಕಂಥದ್ದಾಗಿ ಅಂತಹ ಸಂಭ್ರಮದ ಕಾರ್ಯಕ್ರಮ ನಡೀತು. ಅದರ ಬಾಲರಾಮನ ಶಿಲ್ಪವನ್ನ ಮಾಡಿದಂತ ಶಿಲ್ಪಿ ನಮ್ಮ ಮೈಸೂರಿನ ಅರುಣ್ ಯೋಗಿರಾಜ್ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಅನ್ನಿಸ್ತದೆ. ಬಹುಶಃ ಅವ್ರಿಗೆ ಯಾಕದು ಸಿಕ್ತು ಅಂತ ಅಂದ್ರೆ ಅವರು ಈ ಮೊದಲೇ ಕೆಲವು ವಿಗ್ರಹಗಳನ್ನ ರಾಷ್ಟ್ರ ಮಟ್ಟದಲ್ಲಿ ಮಾಡಿ ಪರಿಣಿತರಾಗಿದ್ರು. ಕೇದಾರದಲ್ಲಿರ್ತಕ್ಕಂಥ ಆದಿ ಶಂಕರಾಚಾರ್ಯರ 12 ಅಡಿ ಎತ್ತರದ ಪ್ರತಿಮೆಯನ್ನ ಮಾಡಿದ್ರು. ಅದನ್ನ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಅದನ್ನ ಉದ್ಘಾಟಿಸಿ ಅವರಿಗೆ ಸನ್ಮಾನವನ್ನು ಮಾಡಿದ್ರು. ಆನಂತರ ಇಂಡಿಯಾ ಗೇಟ್ ನಲ್ಲಿ ಇರ್ತಕ್ಕಂಥ ಸುಭಾಷ್ ಚಂದ್ರ ಬೋಸ್ ರವರ ಇಲ್ಲಿ ಸನ್ಮಾನ ಮಾಡಿದಂತ ಹಿರಿಯರೆಲ್ಲರೂ ಕೂಡ ಚಿರಪರಿಚಿತರು. ಬಹುಶಃ ಈಗ ತಾನೇ ಗುಡಿಗೇರಿಯವರು ಅವರ ಶ್ರೀಮತಿಯವರು ಹೇಳಿದ ಹಾಗೆ ಅವರು ಕೂಡ ನಮಗೆ ಬಹಳ ಹಿಂದಿನಿಂದ ಅವ್ರ ಮನೆಗೆಲ್ಲ ನಾವು ಹೋಗಿದ್ದೇವೆ. LC ಮಾಣಾಚಾರ್ಯರವರು ನಮ್ಮ ಗುಡಿಗೇರಿಯವರ ಮಾವ ಅವರು. ನಮ್ಮ ಕರ್ನಾಟಕದ ಮೊಟ್ಟ ಮೊದಲ ರಾಜಕಾರಣಿ MLC ಅವರ ಯಾರಾದರೂ ಇದ್ರೆ LC ಮಾಣಾಚಾರ್ಯ ಅಂತ ಹೇಳಬೇಕಾಗ್ತದೆ. ಅವರನ್ನು ಕೂಡ ನಾವು ಜ್ಞಾಪಿಸ್ಕೊಳ್ಬೇಕಾಗ್ತದೆ. ಅನಂತರ ಇಲ್ಲಿ ಹಿರಿಯರಾಗಿರ್ತಕ್ಕಂಥ ಲಕ್ಷ್ಮೀಬಾಯಿ ಅವರು, ಹಳೆಸಾಗರ್ ಅವರು, ಶ್ರೀಮತಿ ಅವರು ಎಲ್ಲರನ್ನೂ ನೀವು ಪರಿಚಯಿಸಿದ್ರಿ. ಹಳೆಸಾಗರ್ ಅವರು ನಮಗೆ ಬಹಳ ತಿಂಗಳಿಂದ ಪರಿಚಿತರು. ನಾವು ನಮ್ಮ ಮಠದಿಂದ 25 ಕಿಲೋಮೀಟರ್ ದೂರ ಇರ್ತಕ್ಕಂಥ ರಾಮನಾಥಪುರ ಕಾವೇರಿ ನದಿಯ ದಂಡೆಯಲ್ಲಿ ನಮಗೆ ಸಾಕಷ್ಟು ಜಾಗ ದಾನವಾಗಿ ಸಿಕ್ಕಿತ್ತು. ಅಲ್ಲಿ ಒಂದು ನಾವು ಕಲ್ಯಾಣ ಮಂಟಪ ಮಾಡಬೇಕು, ವಿದ್ಯಾರ್ಥಿ ನಿಲಯ, ಸಮುದಾಯ ಭವನ ಇದೆಲ್ಲ ಮಾಡಬೇಕು ಅಂತ ಅಂದಾಗ ನಮಗೆ ಅವರಿದ್ದಾಗ ನಮಗೆ ಒಂದು ನೀಲಿ ನಕ್ಷೆಯನ್ನು ತಯಾರು ಮಾಡಿ ಪ್ಲಾನ್ ಎಲ್ಲ ಕೊಟ್ಟಿದ್ರು. ಅದೇ ರೀತಿ ಮಾಡಿದ್ದೇವೆ. ಅವ್ರನ್ನೂ ಈಗ ನಾವು ನೆನಪಿಸ್ಕೊಳ್ತಾ ಇದ್ದೇವೆ. ಹಾಗಾಗಿ ವೇದಿಕೆಯಲ್ಲಿರ್ತಕ್ಕಂಥ ಒಬ್ಬೊಬ್ಬ ಗಣ್ಯಮಾನ್ಯರು ಕೂಡ ಬಹಳ ವಿಶೇಷವಾದಂತ ಸೇವೆಯನ್ನು ಮಾಡಿದಂಥವ್ರು. KR ಬಡಗೇರವರು ಅವರು ಅಧ್ಯಕ್ಷರಾಗಿದ್ದರು. ಈ ಹಿಂದೆ ನಮಗೆ ಚೆನ್ನಾಗಿ ಚಿರಪರಿಚಿತರು. ಅವರನ್ನ ಒಂದು ಸ್ವಲ್ಪ ನಾವು ಸ್ಮರಿಸಬೇಕು ಅಂದ್ರೆ ನಮ್ಮ ಮಠಕ್ಕೆ ಸರ್ಕಾರದಿಂದ ಅನುದಾನ ಬರ್ತಾ ಇತ್ತು. ಅದನ್ನ ತೆಗೆದುಕೊಳ್ಳಿಕ್ಕೆ ನಾವು FD ಯಲ್ಲಿ ಯಾರಾದ್ರೂ ನಮ್ಮವ್ರು ಇದಾರ ಅಂತ ಹುಡುಕುವಾಗ ನಮ್ಮ KR ಬಡಗೇರವರು ಸಿಕ್ಕಿದ್ರು. ಅವ್ರ ಕಡೆಯಿಂದ ಅನುದಾನ ನಮ್ಮ ಮಠಕ್ಕೆ
ಸಿಕ್ತು ಅಂತ ಹೇಳಲಿಕ್ಕೂ ಅಷ್ಟೇ ಸಂತೋಷ ಅನ್ನಿಸ್ತದೆ ಬಂಧುಗಳೇ. ಇನ್ನು ನಮ್ಮ ಶಿವಣ್ಣ ಬಡಗೇರವರ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ಬಹಳ ಚಿರಪರಿಚಿತರು ನಮಗೆ. ಬಹುಶಃ ನಾವು ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಕ್ಷೇತ್ರಗಳಲ್ಲಿ ಮನೆಗಳಲ್ಲಿ ನಾವು ಸಂಪರ್ಕ ಮಾಡಿದ್ದೇವೆ. ಹುಬ್ಬಳ್ಳಿ ಇರ್ಬೋದು, ಧಾರವಾಡ ಇರ್ಬೋದು, ಬೆಳಗಾಂ, ಗುಲ್ಬರ್ಗ, ಬಿಜಾಪುರ, ಗದಗ ಎಲ್ಲ ಊರುಗಳಲ್ಲಿ ನಾವು ಸಂಪರ್ಕ ಮಾಡಿದ್ದೇವೆ. ಶಿವಣ್ಣನವರು ಅಲ್ಲಿಂದ ಪರಿಚಿತರಾಗಿ ಏನು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾ ಸಮ್ಮೇಳನ ನಡೆಯುವಂತ ಕಾಲದೊಳಗೆ ಅಷ್ಟು ವಯಸ್ಸಾದ್ರೂ ಕೂಡ ನಮ್ಮ ಜೊತೆಯಲ್ಲಿ ಪ್ರತಿಯೊಂದು ಜಿಲ್ಲೆಗೆ ನಮ್ಮ ಜೊತೆಯಲ್ಲಿ ಸಂಪರ್ಕ ಮಾಡಿ ಮಹಾ ಸಮ್ಮೇಳನವನ್ನೂ ಕೂಡ ಮಾಡುವಾಗ ಬಂದಂತ ಸಮಸ್ಯೆಗಳನ್ನ ದೂರ ಮಾಡಿ ನಮ್ಮನ್ನೆಲ್ಲ ಒಗ್ಗಟ್ಟಿನ ತೆಗೆದುಕೊಂಡು ಹೋದಂತ ಒಬ್ಬರು ಹಿರಿಯರು ಯಾರಾದ್ರೂ ಇದ್ರೆ ಅದು ಶಿವಣ್ಣ ಬಡಗೇರವರು ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಅನ್ನಿಸ್ತದೆ. ಅವರ ಸ್ಫೂರ್ತಿ ಬಹಳ ಎಲ್ಲರಿಗೆ ಆದರ್ಶ. ಅವರು ಹೇಳಿದ್ರು 92 ವರ್ಷ ಅಂತ. ಅವರು ಮಾತನಾಡುವ ಒಂದೊಂದು ಮಾತು ಕೂಡ ಎಷ್ಟು ಸ್ಫೂರ್ತಿದಾಯಕವಾಗಿತ್ತು. ಅವರು ಅಂತ ಸೇವೆಯನ್ನು ಮಾಡುವಾಗ ಎಷ್ಟು ಜನರಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಆ ಮಾತುಗಳಿಂದ ಗೊತ್ತಾಗ್ತದೆ ಅಲ್ವಾ. ಹಾಗಾಗಿ ಬಂಧುಗಳೇ, ಇವತ್ತು ಹಿರಿಯರು ಕಿರಿಯರು ಎಲ್ಲ ಸೇರಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ನಮ್ಮ ಬಾಬು ಪತ್ತಾರವರಂತೂ ಚಿಕ್ಕ ವಯಸ್ಸಿನಲ್ಲಿಯೇ ದೊಡ್ಡ ಸೇವೆಯನ್ನು ಮಾಡಿದಂಥವ್ರು. ಅದು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾ ಸಮ್ಮೇಳನ ಸಮಿತಿಯನ್ನು ರಚನೆ ಮಾಡುವಾಗ ನಾವು ಅದಕ್ಕೆ ಉತ್ತರ ಕರ್ನಾಟಕದಿಂದ ಒಬ್ಬರು ಅದಕ್ಕೆ ಪ್ರಧಾನವಾಗಿರ್ತಕ್ಕಂಥ ಸ್ಥಾನದಲ್ಲಿರಲಿ ಅಂತ ನಮ್ಮ ಸಿರಿಸಂಗಿ ಚಂದ್ರಕಾಂತ್ ಸುಳ್ಳದವರು ಅವಾಗ ಅಧ್ಯಕ್ಷರಿದ್ರು. ಅವರನ್ನ ಆ ಸಮಿತಿಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳನ್ನಾಗಿ ಮಾಡಿದ್ವಿ. ಆಗ ಅದಕ್ಕೆ ಒಬ್ಬರು ಖಜಾಂಚಿ ಬೇಕು ಅಂತ ಅಂದಾಗ ಆಗ ತಾನೇ ಯುವಕರಾಗಿ ಬಂದಿದ್ದಂತ ಅವರು LLB ಮುಗಿಸಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಆಗ ನಮ್ಮ ಇವರು ಬಾಬು ಪತ್ತಾರ್ ಅವರನ್ನ ಅದಕ್ಕೆ ಖಜಾಂಚಿಗಳನ್ನಾಗಿ ನಾವೇ ನೇಮಿಸಿದ್ವಿ ಬಂಧುಗಳು. ಹಾಗಾಗಿ ಅವರು ರಾಜ್ಯದ ನಮ್ಮ ವಿಶ್ವಕರ್ಮ ಸಮಾಜದ ಅಧ್ಯಕ್ಷರೂ ಆಗಿ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರೂ ಆಗಿ ಸೇವೆಯನ್ನ ಸಲ್ಲಿಸಿದಂತ ಒಬ್ರು ಯುವಕರು ಅಂತ ಅಂದ್ರೆ ನಮ್ಮ ಬಾಬು ಪತ್ತಾರ್ ಅವರನ್ನ ಹೇಳಬೇಕಾಗ್ತದೆ. ಹಾಗಾಗಿ ಪ್ರತಿಯೊಂದರಲ್ಲಿಯೂ ಕೂಡ ನಮಗೆ ಉತ್ತರ ಕರ್ನಾಟಕದ ಬಾಂಧವ್ಯ ಬಹಳ ಇದೆ. ಇನ್ನೂ ಒಂದು ವಿಶೇಷವಾದಂತ ಸನ್ನಿವೇಶವನ್ನು ನಾನು ಹೇಳಬೇಕಾಗ್ತದೆ. ನಾವು ಸುಮಾರು ಸಮ್ಮೇಳನವನ್ನ ಮಾಡೋ ಕಾಲಕ್ಕೆ ಎಲ್ಲರನ್ನ ಸಂಘಟಿಸುವಾಗ ನಾವು ಬೆಂಗಳೂರಿನಲ್ಲಿ ಎಷ್ಟೋ ವರ್ಷಗಟ್ಟಲೆ ವಾಸ್ತವ್ಯ ಮಾಡಿದ್ದೇವೆ. ಮೊದಲು ಹೊನ್ನಪ್ಪನವರ ಮನೆ ವಾಸ್ತವ್ಯ ಮಾಡ್ತಾ ಇದ್ವಿ, ಶಿಲ್ಪಿ ಹೊನ್ನಪ್ಪನವರ ಮನೆ ವಕೀಪುರಂನಲ್ಲಿ. ಆಮೇಲೆ ನಮ್ಮ ಬಸವರಾಜ್ ಬಡಗೇರ್ ಅವರು ನಮಗೆ ಪರಿಚಯ ಆದರು. ಮನೋಹರ್ ಬಡಗೇರು, ಬಸವರಾಜ್ ಬಡಗೇರು ಪರಿಚಯ ಆದಾಗ ಸ್ವಾಮೀಜಿ ಅಲ್ಲಿ ಇಲ್ಲಿ ಹೋಗ್ಬೇಡಿ, ನಾವೇ ನಿಮಗೆ ವಾಸ್ತವ್ಯವನ್ನು ಕಲ್ಪಿಸ್ತೀವಿ ಅಂತ ಹೇಳಿ ಆ ರಥಶಿಲ್ಪದಲ್ಲಿ ಅವರ ಮನೆಯ ಮೇಲ್ಗಡೆ ನಮಗೆ ವಾಸ್ತವ್ಯಕ್ಕೆ, ಪೂಜೆಗೆ, ನಮ್ಮ ಜೊತೆಯಲ್ಲಿ ಬಂದಂತ ಶಿಷ್ಯಗಳಿರ್ಲಿಕ್ಕೆ ಒಂದು ಸುಮಾರು 50 ಜನ ಕುಳಿತು ಸಭೆಯನ್ನು ನಡೆಸ್ತಕ್ಕಂಥ ಸಭಾಂಗಣವನ್ನೂ ಕೂಡ ಮಾಡಿ ಮೊಟ್ಟ ಮೊದಲು ಅವರು ನಮ್ಮನ್ನ ಅಲ್ಲಿ ಕರೆದ್ರು. ಅಲ್ಲಿಂದನೇ ಮಹಾ ಸಮ್ಮೇಳನ ಪ್ರಾರಂಭ ಆಯಿತು. ಇವತ್ತೇನಾದರೂ ಸಮಾಜಕ್ಕೆ ವಿಶ್ವಕರ್ಮ ಕ್ಷೇಮ ಅಭಿವೃದ್ಧಿ ನಿಗಮ ಪ್ರಾರಂಭ ಆಗಿದ್ರಾಗ್ಲಿ, ವಿಶ್ವಕರ್ಮ ಮಹೋತ್ಸವ ಅಥವಾ ಜಯಂತಿ ಈಗ ಸರ್ಕಾರದಿಂದ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದಾಗ್ಲಿ, ಅಥವಾ ಜಗಣಾಚಾರ್ಯ ಸಂಸ್ಮರಣೋತ್ಸವ ನಡೀತಾ ಇರ್ತಕ್ಕಂಥದ್ದಾಗ್ಲಿ, ಇದೆಲ್ಲ ಸರ್ಕಾರದಿಂದ ಇವತ್ತು ಸಿಕ್ಕಿದೆ ಅಂತ ಅಂದ್ರೆ ಅವತ್ತು ಸಂಘಟನೆ ಆದಂತ ಜಾಗ ಮೊಟ್ಟ ಮೊದಲು ನಮ್ಮ ಬಸವರಾಜ್ ಬಡಗೇರವರು ಮತ್ತು ಮನೋಹರ್ ಒಡೆಯರ್ ಮನೆಯಲ್ಲಿ ಅಂತ ಹೇಳಿ ಬಹಳ ಸಂತೋಷ ಆಗುತ್ತದೆ. ಹಾಗಾಗಿ ಅವರು ಕೊಟ್ಟಂತ ಸೇವೆ ಅಪೂರ್ವವಾದಂತಹದ್ದು, ಯಾರು ಅಂತಂದು ಮಾಡ್ಲಿಕ್ಕೆ ಆಗುವುದಿಲ್ಲ. ಇನ್ನೂ ಒಂದನ್ನು ನಾವು ಸ್ಮರಿಸಲೇಬೇಕಾಗ್ತದೆ ಅವರ ಮಾಡಿದಂಥ ಸೇವೆಯನ್ನ. ನಮ್ಮ ಬಸವರಾಜ್ ಬಡಗೇರವ್ರನ್ನ ಮತ್ತೊಮ್ಮೆ ಯಾಕೆ ನಾವು ಸ್ಮರಿಸ್ತೇವೆ ಅಂತಂದ್ರೆ, ಬಹುಶಃ ಬಂಧುಗಳೇ, ಬೆಂಗಳೂರಿನಲ್ಲಿ ಜಾಗದ ಬೆಲೆ ನಿಮ್ಗೆ ಎಷ್ಟು ಅಂತ ಗೊತ್ತಿದೆ ಇವತ್ತು ನಿಮ್ಮೆಲ್ಲರಿಗೆ. ಆದರೆ ನಮ್ಮ ಪಾಪರೆಡ್ಡಿ ಪಾಳ್ಯದಲ್ಲಿ ನಮಗಿರ್ತಕ್ಕಂಥ ಜಾಗ ಸುಮಾರು 80-110 ಅಡಿ ಜಾಗ ಇದೆ. ಅದೇನಾದ್ರೂ ನಮ್ಗೆ ಅದು ಸಿಕ್ಬೇಕಾದ್ರೆ ಕಾರಣಕರ್ತರು ಅಲ್ಲಿ ಪಾಪರೆಡ್ಡಿ ಪಾಳ್ಯದಲ್ಲಿದ್ದಂತ ಕೃಷ್ಣಮೂರ್ತಿ ರೆಡ್ಡಿ ಅಂತಕ್ಕಂಥವ್ರು ನಮಗೆ ಪರಿಚಯ ಆಗಿದ್ದು ನಮ್ಮ ಬಸವರಾಜ್ ಬಡಗೇರ್ ಅವರಿಂದ. ಅಲ್ಲಿ ಪರಿಚಯ ಆಯಿತು. ಅವರು ಆ ಕ್ಷಣ ಕರ್ಕೊಂಡೋಗಿ ಸೈಟ್ ತೋರಿಸಿದ್ರು, ನಿಮ್ಮೊಂದು ಜಾಗ ಕೊಡ್ತೇನೆ ಅಂತ. 1 ತೋರಿಸ್ತೀನಿ ಅಂದ್ರೆ 2 ಕೊಟ್ಟರು. ಆಮೇಲೆ ನಾವು ಇನ್ನೂ ಒಂದು 4 ಬೇಕು ಅಂತ ಅಂದ್ವಿ. ಅದನ್ನು ಅವ್ರ ಬೆಲೆ ನಾವು ಹೇಳೋ ಹಾಗಿಲ್ಲ, ಅಷ್ಟು ನಮಗೆ ಕೊಟ್ಟಿದ್ದು. ಬಹುಶಃ ಅಷ್ಟು ನಿವೇಶನವನ್ನ 80-110 ಅಡಿ ನಿವೇಶನ ನಮ್ಮ ಮಠಕ್ಕೆ ಇವತ್ತು ಸಿಕ್ಕಿದೆ ಅಂತಂದ್ರೆ ಸುಮಾರು ಒಂದು 5 ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಆಸ್ತಿ ಸಿಕ್ಕಿದೆ. ಅದಕ್ಕೆ ನಮ್ಮ ರಥಶಿಲ್ಪಿ ಬಡಗೇರ್ ಅವರೇ ಕಾರಣ ಅಂತ ಹೇಳಲಿಕ್ಕೆ ಬಹಳ ಅಷ್ಟೇ ಸಂತೋಷ ಅನ್ನಿಸ್ತದೆ ಬಂಧುಗಳೇ. ಬಹುಶಃ ಏನೇ ಇರಲಿ, ನೀವೆಲ್ಲ ಇಂಥ ದೊಡ್ಡ ಒಂದು ಸಮಾರಂಭವನ್ನ ಮಾಡಿದ್ದೀರಿ, ಬಹಳ ಸಂತೋಷ ಇದೆ. ಈ ಒಂದು ಉತ್ತರ ಕರ್ನಾಟಕ ಕ್ಷೇಮಾಭಿವೃದ್ಧಿ ಸಂಘದಲ್ಲಿ ಎಲ್ಲ ಅತ್ಯಂತ ನುರಿತಂತ ಹಿರಿಯರಿದ್ದೀರಿ, ಸಾಹಿತಿಗಳು,
ನಮ್ಮ ಭೀಮಸೇನ್ ಬಡ್ಗೇರ್ ಅವರಂತಹ ಸಾಹಿತಿಗಳಿದ್ದಾರೆ. ಮನೆ ಮನೆಗೆ ನಮ್ಮ ವಿಶ್ವಕರ್ಮರ ಸಾಹಿತ್ಯವನ್ನು ಮುಟ್ಟಿಸಿದ ಕೀರ್ತಿ ಅವರಿಗೆ ಮುಟ್ಟತಕ್ಕಂಥದ್ದು. ಹಾಗಾಗಿ ಇಲ್ಲಿ ಇರ್ತಕ್ಕಂಥ ನಮ್ಮ ಗೋಪಾಲ್ ಮನ್ವಾಚಾರ್ಯ ಅವರು ಇವರೆಲ್ಲ ಬಹಳ ದೊಡ್ಡ ಸೇವೆಯನ್ನು ಮಾಡಿದಂಥವ್ರು. ನಾವು 86ನೇ ಇಸ್ವಿಯಲ್ಲಿ ಮೊಟ್ಟ ಮೊದಲು ನಾವು ಆಗ್ತಾನೆ